ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದಾಗಲೇ ಪಾಕಿಸ್ತಾನದ ವಿರುದ್ಧವಾಗಿ ಪ್ರತೀಕಾರಕ್ಕೆ ಭಾರತ ಸರ್ವಸನ್ನದ್ಧವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಸಭೆ ಕೂಡ ನಡೆಸುತ್ತಾರೆ. ಸಾಲು ಸಾಲು ಮೀಟಿಂಗ್ ಅನ್ನ ನಡೆಸೋರಿದ್ದಾರೆ ಪ್ರಧಾನಿ ಮೋದಿ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಭದ್ರತೆಯ ಕುರಿತು ಸಂಪುಟ ಸಮಿತಿ ಸಭೆ ಇರುತ್ತೆ. ಹೀಗೆ ಸಾಲು ಸಾಲು ಸಭೆ ಇದೆ. 4 ಉನ್ನತ ಮಟ್ಟದ ಸಭೆ ಬಳಿಕ ಅಂತಿಮ ಆದೇಶ ಏನು ಅನ್ನೋದು ಗೊತ್ತಾಗುತ್ತೆ. ಪಾಕಿಸ್ತಾನದ ವಿರುದ್ಧ ಸಮರ ಸಾರಲು ಆದೇಶ ಸಾಧ್ಯತೆ ಇದೆ. ಇದಾಗಲೇ ಡೇ 1 ಇಂದ ಆಗಿರುವಂತ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಿ. ಜಲಯುದ್ಧದಿಂದ ಹಿಡಿದು ಯಾವ ರೀತಿಯಾಗಿ ಕೌಂಟರ್ ಮೇಲೆ ಕೌಂಟರ್ ಅನ್ನ ಕೊಡ್ತಾ ಇದೆ ಅಂತ. ಉಗ್ರ ಕೃತ್ಯಕ್ಕೆ ತಕ್ಕ ಉತ್ತರ ನೀಡೋದೇ ಭಾರತದ ದೃಢ ಸಂಕಲ್ಪ. ನನಗೆ ನಮ್ಮ ಸೇನಾಪಡೆಗಳ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಇದು ನಡೆದಿರುವಂತಹ ಸಭೆಯಲ್ಲಾದಂತಹ ಮಾತುಕತೆ ಬಗ್ಗೆ ಗಮನಿಸ್ತಾ ಇದೀವಿ ನಾವು. ಯಾವ ರೀತಿ ಉತ್ತರ ಕೊಡಬೇಕು ಎಲ್ಲ ನೀವೇ ನಿರ್ಧರಿಸಿ ಅಂತ ಹೇಳೋ ಮೂಲಕವಾಗಿ 3 ಸೇನೆಗಳಿಗೆ ಸರ್ವ ಅಧಿಕಾರಗಳನ್ನು ಕೊಟ್ಟಾಗಿದೆ. ಟಾರ್ಗೆಟ್ ಹಾಗೆ ಸಮಯವನ್ನ ನೀವೇ ನಿರ್ಧಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅದನ್ನು ಕೂಡ ನೀವೇ ನಿರ್ಧರಿಸಬೇಕು. ಫುಲ್ ಪವರ್, ಟೇಕ್ ಯೋರ್ ಕಾಲ್ ಅನ್ನೋ ತರ. ಭಯೋತ್ಪಾದನೆ ನಿರ್ಮೂಲನೆ ಮಾಡುವುದು ನಮ್ಮ ಬದ್ಧತೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ನಿನ್ನೆ ದಿನ ನಡೆದಿರುವಂತಹ ಮಹತ್ವದ ಮೀಟಿಂಗ್ ನಲ್ಲಿ ಉಗ್ರ ಕೃತ್ಯಕ್ಕೆ ತಕ್ಕ ಉತ್ತರ ನೀಡೋದೇ ಭಾರತದ ದೃಢ ಸಂಕಲ್ಪ. ನನಗೆ ನಮ್ಮ ಸೇನಾಪಡೆಗಳ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ, ಹಾಗಾಗಿ ನೀವೇ ನಿರ್ಧಾರವನ್ನ ಮಾಡಿ ಅನ್ನೋದಾಗಿ ಹೇಳಿದ್ದಾರೆ. ಇನ್ನು ಯುದ್ಧ ಭೀತಿಯಿಂದ ಗಡಿಯಲ್ಲಿ ಬಾಲ ಬಿಚ್ಚಿದ ಪಾಕ್. ಗಡಿಯಲ್ಲಿ ಮುಂದುವರೆದಿದೆ ಪಾಕಿಸ್ತಾನದ ಫೈರಿಂಗ್. ಪರ್ಗ್ವಾಲ್ ಸೆಕ್ಟರ್ನಲ್ಲೂ ಪಾಕ್ ಗುಂಡಿನ ದಾಳಿಯನ್ನ ಮಾಡಿದೆ. ಗಡಿಯುದ್ದಕ್ಕೂ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಬಾರಾಮುಲ್ಲಾ, ಕುಪ್ವಾರ ಗಡಿಯಲ್ಲೂ ಕೂಡ ಪಾಕ್ ಫೈರಿಂಗ್ ನಡೆಸಿದೆ. ಭಾರತದ ಗಡಿ ಭಾಗದಲ್ಲಿ ಪಾಕಿಸ್ತಾನ ಫೈರಿಂಗ್ ಮಾಡಿದೆ. ಲೈನ್ ಆಫ್ ಕಂಟ್ರೋಲ್ನಲ್ಲಿ ನಿರಂತರ ಕದನ ವಿರಾಮ ಉಲ್ಲಂಘನೆಯಾಗ್ತಾ ಇದೆ ಪಾಕ್ನಿಂದ. ನೌಶೇರಾ, ಸುಂದರ್ಬನಿ, ಅಕ್ನೂರ್ನಲ್ಲಿ ಫೈರಿಂಗ್ ನಡೆದಿದೆ. ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನದಿಂದ ಗುಂಡಿನ ದಾಳಿ ನಡೆದಿದೆ. ಕದನ ವಿರಾಮ ಅನ್ನೋ ಮಾತಿಗೆ ಅರ್ಥನೇ ಇಲ್ಲ ಪಾಕ್ ದೇಶದಲ್ಲಿ. ಕದನ ವಿರಾಮದಲ್ಲೂ ಕೂಡ LOCಯಲ್ಲಿ ನಿರಂತರವಾಗಿ ದಾಳಿಯನ್ನು ನಡೆಸಿರುವುದು ಗಮನಿಸಬಹುದು ನಾವು. ನೌಶೇರಾ, ಸುಂದರ್ಬನಿ, ಅಕ್ನೂರ್ನಲ್ಲಿ ಫೈರಿಂಗ್ ನಡೆಸಿದೆ. ನಿನ್ನೆ ಮಧ್ಯರಾತ್ರಿಯ ದೃಶ್ಯ ಇದು. ಪಾಕಿಸ್ತಾನದಿಂದ ಯಾವ ರೀತಿಯಾಗಿ ಗುಂಡಿನ ದಾಳಿ ಆಗಿದೆ ನೋಡಿ ಅಂತ. ಅಂತಾರಾಷ್ಟ್ರೀಯ ಗಡಿಯಲ್ಲೂ ಪಾಕ್ನಿಂದ ಫೈರಿಂಗ್. ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಫೈರಿಂಗ್ ನಡೆಸಿದೆ. ಪರ್ಗ್ವಾಲ್ ಸೆಕ್ಟರ್ನಲ್ಲೂ ಕೂಡ ಪಾಕ್ ಗುಂಡಿನ ದಾಳಿಯನ್ನ ಮಾಡಿದೆ. ಅಂತಾರಾಷ್ಟ್ರೀಯ ಗಡಿಯಲ್ಲಿರುವಂತಹ ಪರ್ಗ್ವಾಲ್ ಸೆಕ್ಟರ್ ಇಲ್ಲಿ ಗುಂಡಿನ ದಾಳಿಯನ್ನ ನಡೆಸಿರುವುದಕ್ಕೆ ದೃಶ್ಯ ಸಾಕ್ಷ್ಯಗಳು ಕೂಡ ಇದೆ. ಅಂತಾರಾಷ್ಟ್ರೀಯ ಗಡಿಯಲ್ಲೂ ಕೂಡ ಪಾಕ್ ಫೈರಿಂಗ್ ಮಾಡಿದೆ. ಒಂದು ಕದನ ವಿರಾಮದ ಉಲ್ಲಂಘನೆ ಮಾಡಿರೋದು, ಏಕಾಏಕಿ ದಾಳಿಯನ್ನ ನಡೆಸಿರೋದು ಮೊದಲ ಬಾರಿಗೆ ಇದು ಅಂತಾರಾಷ್ಟ್ರೀಯ ಗಡಿಯಲ್ಲೂ ಕೂಡ ಫೈರಿಂಗ್ ನಡೆಸಿರೋದು ಗೊತ್ತಾಗ್ತಾ ಇದೆ.